ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ಗೆಣಸಿನ ಹೋಳಿಗೆ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೀನಿ ರೀ. ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಬರ್ತಾವೆ ರೀ, ರುಚಿಯಾಗಿ ಇರ್ತಾವೆ. ಒಮ್ಮೆ ಹದ ಕರೆಕ್ಟ್ ಆಯಿತು ಅಂದರೆ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ, ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರ್ಸತ್ತೀನಿ ರೀ. ಅದಕ್ಕಿಂತ ಮೊದಲು ನೀವು ಏನರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಗೆಣಸಿನ ಹೋಳಿಗೆ ತುಂಬ ಸ್ವೀಟಾಗಿ ಅಷ್ಟೇ ರುಚಿಯಾಗಿರ್ತಾವೆ ರೀ, ಮಾಡೋದು ಸಹಿತ ಅಷ್ಟೇ ಈಸಿಯಾಗಿರ್ತವೆ. ಒಮ್ಮೆ ಕರೆಕ್ಟಾಗಿ ಹದವಾಗಿ ನಾವು ಎಲ್ಲವನ್ನು ರೆಡಿ ಮಾಡಿಕೊಂಡ್ವಿ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬಹುದು. ತುಪ್ಪದ ಜೊತೆಗೆ ತಿಂದ್ರಂತೂ ತುಂಬ ರುಚಿಯಾಗಿರ್ತಾವೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ, ಹೆಂಗಂತೆ ಬಂತು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಾನಿಲ್ಲಿ ಹೋಳಿಗೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ರೀ. 1.5 ಬಟ್ಲಷ್ಟು ಹೋಳಿಗೆ ಹಿಟ್ಟು. ಅಂಗಡಿಯಲ್ಲಿ ಹೋಳಿಗೆ ಹಿಟ್ಟು ಕೇಳಿದ್ರೆ ಸಿಗ್ತೈತೆ ರೀ. ಹೋಳಿಗೆ ಹಿಟ್ಟು ಇಲ್ಲಾಂದರೆ ನೀವು ಮೈದಾ ಹಿಟ್ಟನ್ನು ಸಹಿತ ಯೂಸ್ ಮಾಡ್ಕೋಬೋದು, ಇಲ್ಲ ಗೋಧಿ ಹಿಟ್ಟನ್ನು ಸಹಿತ ಯೂಸ್ ಮಾಡ್ಕೋಬೋದು. ನಾನು ಅರ್ಧ ಬಟ್ಲಷ್ಟು ರವಾನ ತೊಗೊಂಡೇನಿ ರೀ. ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳತ್ತೀನಿ. ಎಣ್ಣೆನ ಸ್ವಲ್ಪ ಕಾಯಿಸಿ ಹಾಕ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಬರ್ತಾವೆ, ಇಲ್ಲ ಹಾಗೇನೂ ಹಾಕ್ಕೋಬೋದು. ಆಮೇಲೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ. ಕೆಲವೊಬ್ಬರು ಅರಿಶಿನನೂ ಹಾಕ್ಕೋತಾರೆ, ನಂಗೆ ಅರಿಶಿನ ಹಾಕ್ಕೊಳ್ಳೋದಿಲ್ಲ, ನಾನು ಹಾಗೆ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ನೀವು ಅರಿಶಿನ ಸಹಿತ ಹಾಕ್ಕೋಬೋದು. ಆಮೇಲೆ ನಾವು ಏನು ಹಿಟ್ಟನ್ನು ಎಣ್ಣೆ ಮತ್ತು ಉಪ್ಪು ಎಲ್ಲನೂ ರವೆ ಮತ್ತು ಹಿಟ್ಟಿಗೆ ಎಣ್ಣೆ ಹಾಕಿ ಉಪ್ಪು ಹಾಕಿರ್ತೀವಲ್ವ, ಎಲ್ಲನೂ ಒಣವಾಗಿಯೇ ಕಲಿಸ್ಕೋಬೇಕಾಗತ್ತೆ ರೀ. ಎಲ್ಲನೂ ಚೆಂದಂಗೆ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಗಟ್ಟಿಯಾಗೇನೂ ಇರಬಾರ್ದು, ಇತ್ತು ತಿಳುವಾಗಿನೂ ಇರಬಾರ್ದು, ಮಧ್ಯಮ ಹಿಟ್ಟೇನು ನಾವು ಹೋಳಿಗೆ ಹಿಟ್ಟು ಕಲಿಸ್ತೀವಲ್ಲ ರೀ, ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ರೀ. ಯಾಕಂದರೆ ಇದು ಹೋಳಿಗೆ ಗೆಣಸಿನ ಹೋಳಿಗೆ ಆಗಿರುತ್ತೆ, ಒಳಗಿನ ಹಿಟ್ಟು ಸ್ವಲ್ಪ ಮೆದುವಾಗಿರುತ್ತೈತೆ ರೀ. ಅದಕ್ಕಾಗಿ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಲ್ಲ ರೀ ಹೋಳಿಗೆ, ಅಷ್ಟು ಪರ್ಫೆಕ್ಟಾಗಿ ಈಸಿಯಾಗಿ ಮಾಡೋಕ್ಕೆ ಬರುತ್ತೆ ರೀ. ನಾನು ಕೈಗೆ ಎಣ್ಣೆನ ಹಚ್ಕೊಂಡು ಹಿಟ್ಟನ್ನು ಮತ್ತೊಮ್ಮೆ ಚೆನ್ನಾಗಿ ಹದ ಮಾಡ್ಕೊಳತ್ತೀನಿ ರೀ. ಹದ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 15ರಿಂದ 20 ನಿಮಿಷದಷ್ಟು ನೆನೆಯೋಕೆ ಬಿಡಬೇಕಾಗುತ್ತೆ ರೀ. ಹಿಟ್ಟು ಎಷ್ಟು ಚೆನ್ನಾಗಿ ನೆನಿತೈತಲ್ಲ ರೀ, ಅಷ್ಟು ಹೋಳಿಗೆ ಸಾಫ್ಟಾಗಿ ರುಚಿಯಾಗಿ ಬರ್ತಾವೆ ರೀ. ಇಲ್ಲಿ ನಾನು ಗೆಣಸನ್ನು ಆಲ್ರೆಡಿ ಕುದಿಸಿಟ್ಕೊಂಡಿದ್ದೆ. ನೀವು ಕುದಿಸಿದ ತಕ್ಷಣ ಮಾಡೋದಾದರೆ ತುಂಬ ಸಾಫ್ಟಾಗಿ ಬರ್ತಾವೆ ರೀ. ನಾನು ಫ್ರಿಜ್ ಒಳಗೆ ಇಟ್ಟು ಅವನ್ ತೊಗೊಂಡು ಮಾಡ್ತಾಯಿದ್ದೆ, ಅಂದರೆ ಮಕ್ಕಳಿಗೆ ತಿನ್ನೋಕ್ಕಂತ ಕುದಿಸಿದ್ದೆ. ಅವರು ತಿನ್ನಲಿಲ್ಲ, ವೇಸ್ಟ್ ಆಗುತ್ತೆ ಅಂತ ಅದನ್ನೇ ಹೋಳಿಗೆ ಮಾಡಿದೆ. ನೀವು ಅದನ್ನು ಡೈರೆಕ್ಟಾಗಿ ಮಾಡಿದ್ರೆ ಇನ್ನೂ ತುಂಬ ಸಾಫ್ಟಾಗಿ ಬರ್ತಾವೆ ರೀ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇವಾಗ ಅದು ಸ್ವಲ್ಪ ಗಂಟು ಥರ ಇರದೇ ಇರೋ ಥರ ಎಲ್ಲನೂ ಚೆಂದಂಗೆ ಹದ ಮಾಡ್ಕೋಬೇಕಾಗತ್ತೆ ರೀ. ಗಂಟು ಥರ ಇತ್ತು ಅಂದರೆ ಹೋಳಿಗೆ ಹರಿತಾವೆ ರೀ. ಅದಕ್ಕೋಸ್ಕರ ಹರಿಯದೇ ಬರಬೇಕಂದ್ರೆ ಒಳಗೆ ಏನು ಗೆಣಸಿರುತ್ತಲ್ಲ ರೀ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಇಲ್ಲಿ ನಾನು ಅರ್ಧ ಬಟ್ಲಷ್ಟು ಬೆಲ್ಲನ ತೊಗೊಂಡೇನಿ ರೀ. ಅದಕ್ಕೆ 1-2 ಸ್ಪೂನ್ನಷ್ಟು ನೀರನ್ನು ಹಾಕೋಬೇಕು ರೀ. ಭಾಳ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಅದು ಗೆಣಸು ಹಾಕಿದ ತಕ್ಷಣ ಬೆಲ್ಲ ಕರಗಿ ಪೂರ್ತಿಯಾಗಿ ತಿಳುವಾಗಿ ಬಿಡುತ್ತೆ, ನಿಮಗೆ ಹೂರಣ ತುಂಬೋಕ್ಕೆ ಬರೋದಿಲ್ಲ. ಸಾಕು 2-3 ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ಬೆಲ್ಲನ ಕರಗಿಸ್ಕೋಬೇಕಾಗ್ತೈತೆ ರೀ. ನೀರಿನೊಳಗೆ ಸ್ವಲ್ಪ ಕೈ ಬಿಡ್ದಂಗನ ಚಮಚದಿಂದ ಕೈ ಆಡಿಸ್ಕೊತ ಬೆಲ್ಲನ ಪೂರ್ತಿಯಾಗಿ ನಾವು ಕರಗಿಸ್ಕೋಬೇಕಾಗತ್ತೆ ರೀ. ಹಾಗೆಯೇ ನಾವು ಪೌಡ್ರ್ ಬೆಲ್ಲ ಯೂಸ್ ಮಾಡ್ತೀವಿ ಅಂತ ಅಂದ್ರೂ ಸಹಿತ ಡೈರೆಕ್ಟಾಗಿ ನಾವು ಗೆಣಸೊಳಗೇನೆ ಹಾಕಿ, ಗೆಣಸೇನು ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರೀ, ಅದ್ರೊಳಗೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರು ಬರ್ತೈತೆ ರೀ. ಇವಾಗ ನಾನೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಆ ಗೆಣಸನ್ನು ಈ ಕರಗಿರೋ ಬೆಲ್ಲದಲ್ಲಿ ಹಾಕಿ ಪೂರ್ತಿಯಾಗಿ ಗಟ್ಟಿ ಆಗಬೇಕು ರೀ. ಅಲ್ಲಿವರೆಗೂ ನಾವು ಸ್ಪೂನಿಂದ ಕೈ ಆಡಿಸ್ಕೊತಾ ಇರ್ಬೇಕು ರೀ. ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ಬೇಕು ರೀ. ಜಾಸ್ತಿ ಉರಿ ಇಟ್ಕೊಂಡ್ರಂದ್ರೆ ಅದು ಪೂರ್ತಿ ಕಪ್ಪಗಾಗಿ ಕಲರ್ ಚೇಂಜ್ ಆಗಿ ಹೋಳಿಗೆ ಅಷ್ಟೊಂದು ರುಚಿಯಾಗಿ ಅನಿಸೋದಿಲ್ಲ, ಹಾಗೆ ನೋಡೋಕ್ಕೂ ಚೆನ್ನಾಗಿ ಅನಿಸೋದಿಲ್ಲ. ಅದಕ್ಕಾಗಿ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಅದನ್ನು ಕೈ ಆಡಿಸ್ಕೊತಾ ಇರಬೇಕಾಗತ್ತೆ ರೀ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳೋದಾದರೆ ಜಾಸ್ತಿ ಬೆಲ್ಲನ ತೊಗೋಬೇಕಾಗತ್ತೆ ರೀ. ನೋಡಿರಿ, ಇನ್ನೂ ಹದ ಬಂದಿಲ್ಲ, ಪೂರ್ತಿಯಾಗಿ ಗಟ್ಟಿ ಆಗ್ಬೇಕು ರೀ. ಲೋ ಫ್ಲೇಮಲ್ಲಿನೇ ಸ್ವಲ್ಪನೂ ಕೈ ಬಿಡದೇ ಇರೋ ಥರ, ತಳ ಹದ್ದೇ ಇರೋ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಇವಾಗ ನೋಡಿರಿ, ಪರ್ಫೆಕ್ಟಾಗಿ ಹದ ಬಂದಿದೆ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ರೀ. ತಣ್ಣಗಾಗಕ್ಕಂದ್ರೆ ಒಂದು ಅರ್ಧ ತಾಸಿನಷ್ಟು ಬಿಡ್ರಿ. ಎಷ್ಟು ತಣ್ಣಗಾಗಿ ಆರಿ ಬರ್ತೈತಲ್ಲ ರೀ, ಅಷ್ಟು ಗಟ್ಟಿ ಆಗ್ತೈತೆ ರೀ. ಮತ್ತು ನಮಗೆ ಹೂರಣ ಉಳ್ಳಿ ತುಂಬೋಕ್ಕೆ, ಅಂದರೆ ಉಳ್ಳಿ ತುಂಬಿ ಲಟ್ಸೋಕ್ಕೆ ಈಸಿ ಆಗ್ತೈತೆ ರೀ. ಅದಕ್ಕಾಗಿ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡ್ರಿ. ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಆದ್ರೂ ಫ್ರಿಜ್ ಒಳಗೆ ಒಂದು 1/2 hour ಇಟ್ಟರು ನಡೆಯುತ್ತೆ. ಇವಾಗ ಹಿಟ್ಟು ಸಹಿತ ನೆನೆದೈತೆ ರೀ. ಮತ್ತು ಇತ್ತ ನಮಗೆ ಗೆಣಸಿನ ಹೂರಣನೂ ರೆಡಿ ಆಗೈತಿ. ಇವಾಗ ನಾವು ಹೋಳಿಗೆನ ಮಾಡ್ಕೊಳ್ಳೋಣ.
ನೋಡಿರಿ ಸ್ವಲ್ಪನೂ ಕೈಗೆ ಅಂಟದೇ ಇರೋ ಥರ ಬಂದಿದೆ ಅಂದರೆ ನಮಗೆ ಹೂರಣ ಹದ ಕರೆಕ್ಟಾಗಿ ಬಂದಿದೆ ಅಂತಲೇ ಅರ್ಥ. ಇವಾಗ ನಾನು ಉಳ್ಳಿನ ಹೆಂಗೆ ತುಂಬೋದು ಅಂಥೇಳಿ ತೋರಿಸ್ತೀನಿ ರೀ. ನೋಡಿರಿ, ಒಮ್ಮೆಲೆ ನೀವು ಎಷ್ಟು ಬೇಕಷ್ಟು ಉಳ್ಳಿನ ಹರ್ಕೊಂಡು ಇಟ್ಕೊಂಡ್ರಿ ಅಂದರೆ ಗ್ಯಾಸ್ ವೇಸ್ಟ್ ಆಗಲ್ಲ, ಫಾಸ್ಟಾಗಿ ಆಗೋಕ್ಕೆ ಆಗ್ತಾವ್ರಿ. ಅದಕ್ಕೋಸ್ಕರ ಮೊದಲಿಗೆ ಒಮ್ಮೆಲೆ ಉಳ್ಳಿನ ತುಂಬಿ ಇಟ್ಕೋಬೇಕಾಗತ್ತೆ ರೀ. ನಾನು ಹಿಟ್ಟನ್ನು ತೊಗೊಂಡೆ, ಸ್ವಲ್ಪ ಜಾಸ್ತಿ ಕನಕ ಅಂತ ಕರಿತಾರಲ್ರಿ ಗೋಧಿ ಹಿಟ್ಟನ್ನು, ಅದನ್ನು ತೊಗೊಳ್ರಿ. ಆಮೇಲೆ ಹೂರ್ಣನ ಒಂಚೂರು ಕಡಿಮೆ ತೊಗೊಂಡ್ರಿ ಅಂದರೆ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಅವು ಹೋಳಿಗೆ ಹರಿಯೋದಿಲ್ಲ. ಈ ಥರನಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಒಂದು ಕೈಯಲ್ಲಿ ಹಿಟ್ಟನ್ನು ಹಿಡ್ಕೋಬೇಕು, ಮತ್ತೊಂದು ಕೈಯಲ್ಲಿ ಅದೇನು ನಾವು ಹೂರ್ಣ ಮಾಡಿ ಇಟ್ಕೊಂಡೇವಲ್ರಿ ಅದನ್ನು ಹಾಕ್ಕೊಂಡು ಪ್ರೆಸ್ ಮಾಡ್ಕೋತಾ ಬಟ್ಟಲ್ ಥರ ಮಾಡ್ಕೊಂಡು ಅದನ್ನು ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕಾಗತ್ತೆ ರೀ. ಇವಾಗ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಕೈಯಿಂದ ತಡ್ತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರು, ಬಾಳೆ ಎಲೆ ಏನೇ ಇದ್ರೂ ಸಹಿತ ನೀವು ತಟ್ಕೋಬೋದು. ನಾನಿಲ್ಲಿ 1 kg ಪ್ಲಾಸ್ಟಿಕ್ ಕೊಡ್ತಾರಲ್ರಿ ಅಂಗಡಿಯೊಳಗೆ, ಅವ ಮನೆಯಲ್ಲಿತ್ತು ಅಂತ ಅದನ್ನೇ ತೊಗೊಂಡು ತಟ್ಕೋತಾ ಇದ್ದೀನಿ. ಬೇಕಿದ್ರೆ ಲಟ್ಟಿಸ್ಕೊಳ್ಳೋಕ್ಕೂ ಬಹುದು. ಈ ಥರನ ಇಲ್ಲ ಅಂದರೆ 2 ತೊಗೊಂಡು ಒಂದ್ರ ಮೇಲೆ ಒಂದು ಇಟ್ಟು ಆ ಥರನೂ ಲಟ್ಟಿಸ್ಕೋಬೋದು. ಈ ಥರ ಟ್ರಾನ್ಸ್ಪರೆಂಟ್ ಪೇಪರ್ ತೊಗೊಂಡ್ರೆ ನಮಗೆ ಲಟ್ಸೋಕ್ರಿ ಈಸಿ ಆಗ್ತೈತಿ. ಎಲ್ಲಿ ದಿಪ್ಪಾಗಿದೆ ಎಲ್ಲಿ ತೆಳುವಾಗಿದೆ ಅಂತ ಈಸಿಯಾಗಿ ಕಂಡು ಹಿಡಿದು ನಾವು ಅದನ್ನು ಕರೆಕ್ಟಾಗಿ ಮಾಡ್ಕೋಬೋದು. ಅದಕ್ಕಾಗಿ ಈ ಥರ ಟ್ರಾನ್ಸ್ಪರೆಂಟ್ ಇರುವಂಥ ಪೇಪರ್ನೇ ತೊಗೋಬೇಕಾಗತ್ತೆ ರೀ. ಕರೆಕ್ಟಾಗಿ ತಿಳುವ ಗಟ್ಟಿ ನೋಡ್ಕೊಂಡು ಎಲ್ಲ ಕಡೆನೂ ಒಂದೇ ಹದದಲ್ಲಿ ಲಟ್ಟಿಸ್ಕೊಂಡು ಒತ್ತಿದರೆ ಆಯಿತು. ನಮಗೆ ಪರ್ಫೆಕ್ಟ್ ಆದಂಥ ತಿಳುವಾದಂಥ ಹೋಳಿಗೆ ರೆಡಿ ಆಯಿತು. ಅಷ್ಟರಲ್ಲಿ ಹಂಚು ಕಾದಿತ್ತು, ಅದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ನಾನು ಲಟ್ಟಿಸಿಟ್ಕೊಂಡಿರುವಂತಹ ಹೋಳಿಗೆನ ಅದರಲ್ಲಿ ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ರೀ. ಎಷ್ಟು ನಾವು ಚೆನ್ನಾಗಿ ಹೋಳಿಗೆನ ಬೇಯಿಸ್ಕೋತೇವಲ್ರಿ ಅಷ್ಟು ದಿವಸ ಅಂದರೆ 2 ರಿಂದ 3 ದಿವಸ ಚೆನ್ನಾಗಿ ಉಳಿತಾವೆ. ಸ್ವಲ್ಪ ಹಸಿ ಅಂತ ಇತ್ತು ಅಂತಾದರೆ ನೆಕ್ಸ್ಟ್ ಡೇ ಅನ್ನೋ ಅಷ್ಟಿಗೆ ಅವು ಲೋಳೆ ಅಂತಾಗಿ ಬಿಡ್ತಾವ್ರಿ. ನಾನಿಲ್ಲಿ 2 ಸೈಡ ಎಣ್ಣೆನ ಹಚ್ಕೊಂಡು ಅವನ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ರೀ. ತುಂಬ ರುಚಿಯಾಗಿರ್ತಾವ್ರಿ. ಮಕ್ಕಳಿಗೆ ಮಾಡಿಕೊಟ್ರೆ ಅವಕ್ಕೆ ಸ್ವಲ್ಪ ತುಪ್ಪ ಸವರಿ ರೋಲ್ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಬೇಕಂತೇಳಿ ಕೇಳಿಕೊಂಡು ತಿಂತಾರೆ. ಅಷ್ಟು ರುಚಿಯಾಗಿರ್ತಾವೆ. ನೀವು ಇದೇ ಮೊದಲನೇ ಸಾರಿ ಟ್ರೈ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗೆ ಈಸಿಯಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಸಿಯಾಗಿ ಹೇಳಿದ್ದೀನಿ ಅಂತ ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ನೀವು ತುಂಬ ಸುಲಭವಾಗಿ ಗೆಣಸಿನ ಹೋಳಿಗೆನ ಮನೆಯಲ್ಲೇ ಮಾಡ್ಕೋಬೋದು. ಹಾಗೆ ನಿಮಗೆ ಯಾವ ಥರದ ಹೋಳಿಗೆ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇದೇ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಒಂದು ಸಾರಿ ಚೆಕ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಹೋಳಿಗೆ ರೆಡಿಯಾಗಿದ್ವು. ನೀವು ಒಂದು ಸಾರಿ ಟ್ರೈ ಮಾಡಿ. ಇದೇ ಥರನಾಗಿ ನೀವು ಮಾಡಿಟ್ಕೊಂಡಿರುವಂಥ ಎಲ್ಲ ಹೋಳಿಗೆನ ಒತ್ತಿ ಬೇಯಿಸ್ಕೊಂಡ್ರೆ ಆಯಿತು. ನಾನು ಮಾಡಿ ತೋರಿಸಿರುವ ಹೋಳಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ.